ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ನಡೆದ IPL ದುರಂತದ ಘಟನೆಯ ಕುರಿತು ಮಾಧ್ಯಮಗಳ ಮುಂದೆ ಕಣ್ಣೀರಿಟ್ಟರು. ಈ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗಿದೆ ಮತ್ತು ರಾಜಕಾರಣಿಗಳ ರಾಜಕೀಯ ಲಾಭದ ಲೆಕ್ಕಾಚಾರಗಳು ಸಾರ್ವಜನಿಕರಲ್ಲಿ ನಿರಾಶೆಯನ್ನು ಉಂಟು ಮಾಡಿದೆ. ರಾಜಕಾರಣಿಗಳ ಕಣ್ಣೀರು ರಾಜಕೀಯ ತಂತ್ರ ಪ್ರಜೆಗಳ ಭಾವನೆಗಳಿಗೆ ಎಸಗುವ ದ್ರೋಹವಾಗಿದೆ. ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ತಮ್ಮ ಭಾವನೆಗಳನ್ನು ಸಾರ್ವಜನಿಕವಾಗಿ ತೋರಿಸುವುದು, ಮೈಮರೆತು ಅಳುವುದು, ಸಂಕಷ್ಟವನ್ನೇ ನಾಟಕೀಯವನ್ನಾಗಿ ತೋರಿಸುವುದು ಸಾಮಾನ್ಯವಾಗುತ್ತಿದೆ. ಆದರೆ ಇದು ನಿಜವಾಗಲೂ ಭಾವನಾತ್ಮಕ ಸ್ಪಂದನೆಯೇ ಅಥವಾ ಜನರನ್ನ ಭಾವನಾತ್ಮಕವಾಗಿ ಬಲವಂತದಿಂದ ಮತ ಕೇಳುವ ತಂತ್ರವೋ ಎಂಬುದನ್ನು ಅರಿತುಕೊಳ್ಳಬೇಕಿದೆ. ರಾಜಕಾರಣಿಗಳ ಕಣ್ಣೀರಿನ ವಿಚಾರ ಟೀಕೆಗೆ ಗುರಿಯಾಗಿರುವುದು ಇದೇ ಮೊದಲಲ್ಲ. ಕೇಂದ್ರ ಸಚಿವ HD ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಇವರೆಲ್ಲರ ಕಣ್ಣೀರು ರಾಜಕೀಯ ಆರೋಪ ಪ್ರತ್ಯಾರೋಪ ಹಾಗೂ ಟೀಕೆಗಳಿಗೆ ಕಾರಣವಾಗಿದೆ. ಇಂತಹ ಅನೇಕ ಘಟನೆಗಳನ್ನು ಗಮನಿಸಿದಾಗ ರಾಜಕಾರಣಿಗಳ ಕಣ್ಣೀರು ಒಂದು ರಾಜಕೀಯ ತಂತ್ರ ಮತ್ತು ಪ್ರಜೆಗಳ ಭಾವನೆಗಳಿಗೆ ಎಸಗುವ ದ್ರೋಹವಾಗಿದೆ ಎಂದು ತಿಳಿದುಬರುತ್ತಿದೆ. ಯಡಿಯೂರಪ್ಪನವರ ಕಣ್ಣೀರು ಕುಮಾರಸ್ವಾಮಿಗೆ ವಚನ ಭ್ರಷ್ಟತೆಯಂತೆ ಪಟ್ಟ. ಬಸವರಾಜ ಬೊಮ್ಮಾಯಿ ಕಣ್ಣೀರು 777 ಚಾರ್ಲಿಗೆ ತೆರಿಗೆ ವಿನಾಯಿತಿ. HDK ಕಣ್ಣೀರು ವೇಕ್ಸ್ ಕಣ್ಣೀರೆಂದು ಅಪಹಾಸ್ಯ. ಕುಟುಂಬದ ಪರಂಪರೆ ಮುಂದುವರಿಸಿದ ನಿಖಿಲ್. ಹೀಗೆ ಆರೋಪಗಳು ಮಾಡಲಾಗುತ್ತಿದೆ.